ನಮಸ್ಕಾರ ಎಲ್ಲರಿಗೂ. ನೀರು ನೀರೇನಂತಂದ್ರೆ ಅವಶ್ಯಕವಾದಂಥ ನೀರು ಎಲ್ರಿಗೂ ಬೇಕು. ಪ್ರತಿಯೊಂದು ಜೀವಿಸುವಂಥ ಉಸಿರಾಡಿಸುವಂಥ ಪ್ರಾಣಿಗಳಿಗೆ ನೀರು ಅವಶ್ಯವಾಗಿ ಬೇಕು. ನೀರಿಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಆದರೆ ನೀರು ಕೇವಲ ಒಂದು ಸ್ನಾನ ಮಾಡೋದಕ್ಕಾಗಲಿ ಅಥವಾ ಕುಡಿಯೋದಕ್ಕಾಗಲಿ ಅಷ್ಟೇ ಅಲ್ಲ, ಅದರಿಂದ ಹಲವಾರು ಉಪಯುಕ್ತ ಇದೆ, ಆರೋಗ್ಯ ಸಲುವಾಗಿ. ಅದರಲ್ಲಿ ಒಂದು 4 ಇವತ್ತು ಹೇಳ್ತೀನಿ ನೀರಿನ ಬಗ್ಗೆ. ಎದೆದಕ್ಕೆ ಯಾವ ರೀತಿಯಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ. ಅಕ್ಕಿ ತೊಳೆದ ನೀರು, ಅಂದರೆ ನಾವು ಅನ್ನ ಮಾಡ್ತೀವಲ್ಲ, ಅನ್ನ ಮಾಡೋಕ್ಕಿಂತ ಮುಂಚೆ ಅಕ್ಕಿಯನ್ನು ನಾವು ತೊಳಿತೀವಿ. ಆ ನೀರು ಎಷ್ಟೊಂದು ಔಷಧಿಯುಕ್ತವಾಗಿದೆ ಅಂತ ಹೇಳಿದ್ರಂದ್ರೆ, ಆ ನೀರಿನಿಂದ ನಮ್ಮ ಮುಖ ತೊಳ್ಕೊಂಡ್ರೆ ಅಂದ್ರೆ ಹೊಳಪು ಬರ್ತೈತಿ, ತ್ವಚೆ ಹೊಳಪು ಬರ್ತೈತಿ. ಆಮೇಲೆ ಆರೋಗ್ಯಕರ ಕೂದಲು ಏನಂತಂದ್ರೆ, ನಾವು ಅಕ್ಕಿ ತೊಳೆದ ನೀರಿನಿಂದ ನಮ್ಮ ಕೂದಲನ್ನು ತೊಳೆದುಕೊಂಡ್ರೆ ಅಗದಿ ಆರೋಗ್ಯಯುತವಾಗಿ ಶಕ್ತಿ ವರ್ಧನೆಯಿಂದ ಕೂದಲು ಬೆಳಿತಾವೆ, ಉದುರುವುದಿಲ್ಲ. ಸೋಂಪು ನೀರು ಅಂದ್ರೆ ಬಡೆ ಸೊಪ್ಪನ್ನು ನಾವೇನು ಊಟ ಆದಮೇಲೆ ತಿಂತೀವಲ್ಲ, ಅವನ್ನ ನೀರೊಳಗೆ ನೆನೆಯಾಕಿ ಆ ನೀರನ್ನು ಕುಡಿಯೋದ್ರಿಂದ ತೂಕವನ್ನು ಇಳಿಸ್ಕೋಬೋದು. ಆಮೇಲೆ ಋತುಚಕ್ರ ಸಮಸ್ಯೆ ಏನಿರ್ತೈತಿ ಅದು ಸಮಸ್ಯೆ ಹೋಗ್ಲಾಡಗುತ್ತೆ. ಆಮೇಲೆ ಜೀರ್ಣಶಕ್ತಿ ಹೆಚ್ಚಾಗ್ತೈತಿ. ಲಿಂಬೆ ಹಣ್ಣಿನ ನೀರು, ಅಂದರೆ ನೀರೊಳಗೆ ಲಿಂಬೆಯನ್ನು ಹಿಂಡ್ಕೊಂಡು ನಾವು ಬೆಳಿಗ್ಗೆ ಕುಡಿಯೋದ್ರಿಂದ ಹೊಟ್ಟೆ ಕರಗಿಸ್ತೈತಿ, ಮೈ ಬೊಜ್ಜು ಕಡಿಮೆ ಆಗ್ತೈತಿ. ಆಮೇಲೆ ಮುಖದ ಮೇಲೆ ಕಲೆಗಳಿದ್ರಂದ್ರೆ ಅದು ಎಲ್ಲ ಹೋಗ್ತಾವೆ. ಆಮೇಲೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ ಲಿಂಬೆ ಹಣ್ಣು ಹಿಂಡಿ ನೀರು ಕುಡಿಯೋದ್ರಿಂದ. ಶುಂಠಿ ನೀರು ಕುಡಿಯೋದ್ರಿಂದ ತಲೆನೋವು, ಶೀತ, ಕೆಮ್ಮು ಇವೆಲ್ಲ ಕಡಿಮೆ ಆಗ್ತವೆ. ಆಮೇಲೆ ಉಬ್ಸೋದು ಕಡಿಮೆ ಆಗ್ತೈತಿ. ಇನ್ನೂ ಹಲವಾರು ನೀರಿನ ಬಗ್ಗೆ ಉಪಯೋಗಗಳಿದ್ದಾವೆ, ಅದನ್ನು ಮತ್ತೊಂದು ಸಲ ನಾವು ತಿಳಿಸ್ಕೊಡ್ತೀವಿ. ಆಸ್ಟ್ರೋ ಬನಶಂಕರಿ ಜ್ಯೋತಿಷ್ ಶಾಲೆ.